ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದೆ ಇವತ್ತು ಒಂದು ಬಹಳ ಮನಸ್ಸಿಗೆ ತಟ್ಟುವಂತಹ ಕನ್ನಡ ಕಥೆ ಇದೆ, ಮರೆಯಲಾದ ಬಾಂಧವ್ಯ ಅಂತ. ಜೊತೆಗೆ ಒಂದು ಚಿಕ್ಕ ಟಿಪ್ಪಣಿ ಕೂಡ ಸಿಕ್ಕಿದೆ, ಏನಿಲ್ಲ ಅದರಲ್ಲಿ ಬರೀ ಮೇಕ್ ಇಟ್ ಸ್ಮಾಲ್ ಅಂತ ಇದೆ. ಓ, ಮೇಕ್ ಇಟ್ ಸ್ಮಾಲ್, ಅದರ ಅರ್ಥ ಆಮೇಲೆ ನೋಡೋಣ ಅದು. ಹೌದು, ಬಹುಶಃ ಕಥೆ ಮುಗಿಯುವಷ್ಟರಲ್ಲಿ ಗೊತ್ತಾಗಬಹುದು. ಸದ್ಯಕ್ಕೆ ಈ ಮರೆಯಲಾದ ಬಾಂಧವ್ಯ ಕಥೆಯೊಳಗೆ ಹೋಗೋಣ. ಆಗ್ಬಹುದು. ಸೊ ಕಥೆ ಶುರುವಾಗುವುದು ನಿಖಿಲ್ನಿಂದ. ಇವನೊಬ್ಬ ಪಕ್ಕ ಸಿಟಿ ಹುಡುಗ, ಮದುವೆ ಆಗಿದೆ. ಆದ್ರೆ ಅವನ ಮನೆಯಲ್ಲಿ ಒಂದ್ ಸ್ವಲ್ಪ ಕಿರಿಕಿರಿ ಇದೆ. ಅವನ ಹೆಂಡತಿಗೆ ಅತ್ತೆ ಜೊತೆ ಅಂದ್ರೆ ನಿಖಿಲ್ ತಾಯಿ ಜೊತೆ ಹೊಂದ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಅವಳು ಅನ್ಕೋತಾಳೆ, ಅತ್ತೆ ಅಂದ್ರೆ ತುಂಬಾ ಹಳೆ ಕಾಲದವರು, ನಮ್ಗೊಂದು ಅಡ್ಡಿ ಅಂತ. ಇದು ಇವತ್ತಿನ ಎಷ್ಟೋ ಕುಟುಂಬಗಳಲ್ಲಿ ಕಾಣೋ ಸನ್ನಿವೇಶ ಅಲ್ವಾ? ಹೌದು. ನಗರ ಜೀವನ, ಆ ವೇಗ, ಮತ್ತೆ ಹಳೆ ತಲೆಮಾರು ಹೊಸ ತಲೆಮಾರು, ಅದರ ನಡುವಿನ ಒಂದು ಸಂಘರ್ಷ ಇದ್ದೇ ಇರುತ್ತೆ. ಆ ಹೆಂಡತಿ ಮಾತಲ್ಲಿ ಅದು ಕಾಣಿಸುತ್ತೆ. ನಿಜ. ಕಥೆ ಮುಂದೆ ಹೋದ ಹಾಗೆ ನಿಖಿಲ್ ಕೂಡ ಸ್ವಲ್ಪ ಹೆಂಡತಿ ಮಾತಿಗೆ ಸೈ ಅಂತಾನೆ. ಹಾಗೆ ಕ್ರಮೇಣ ಅಮ್ಮನಿಂದ ದೂರ ಆಗ್ತಾನೆ. ಆಮೇಲೆ ಅವರಿಬ್ರು ಸೇರಿ ಒಂದು ಕಠಿಣ ನಿರ್ಧಾರಕ್ಕೆ ಬರ್ತಾರೆ. ಏನು? ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರ್ಸೋದು ಅಂತ. ಅಯ್ಯೋ. ಹೌದು, ಆ ಸನ್ನಿವೇಶ ಇದೆಯಲ್ಲ, ಕಥೆಗಾರರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಮ್ಮನನ್ನ ಕರ್ಕೊಂಡು ಹೋಗುವಾಗ ಆ ತಾಯಿಯ ಹೃದಯದಲ್ಲಿ ನೋವಿದೆ, ಆದರೆ ಬಾಯಲ್ಲಿ ಮೌನ. ಆ ಮೌನ ಇದೆಯಲ್ಲ, ಅದೇ ತುಂಬಾ ಹೇಳುತ್ತೆ. ಅದು ಬರೀ ಅಸಹಾಯಕತೆ ಅಲ್ಲ, ಖಂಡಿತ. ಅದ್ರೊಳಗೆ ಎಷ್ಟೋ ನೋವು, ಎಷ್ಟು ಬಹುಶಃ ಮಗನ ಮೇಲಿನ ಪ್ರೀತಿಗೋಸ್ಕರ ಒಂದು ತ್ಯಾಗ ಕೂಡ ಇರಬಹುದೇನೋ. ಹೌದು, ತುಂಬಾ ಅರ್ಥಗಳಿವೆ ಆ ಮೌನಕ್ಕೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಅವರು ವೃದ್ಧಾಶ್ರಮ ತಲುಪಿದಾಗ ಆಗೋದು. ಆಮೇಲೆ ನಿಖಿಲ್ ಅಲ್ಲಿ ಫಾರ್ಮ್ ಎಲ್ಲ ತುಂಬ್ತಾ ಇರ್ತಾನೆ. ಆಗ ಅಲ್ಲಿರೋ ಬೇರೆ ಹಿರಿಯರು ಅಂದ್ರೆ ಆಶ್ರಮವಾಸಿಗಳು ಇವನ ಅಮ್ಮನ್ನ ನೋಡಿ ಓಡ್ ಬರ್ತಾರೆ. ಬಹಳ ಖುಷಿಯಿಂದ ಸಲುಗೆಯಿಂದ ಮಾತಾಡ್ಸಕ್ ಶುರು ಮಾಡ್ತಾರೆ. ನಿಖಿಲ್ಗೆ ಒಂಥರ ಶಾಕ್. ಹೌದು, ಗೊಂದಲಾಗಿರ್ಬೇಕಲ್ಲ. ಖಂಡಿತ. ಇವರೆಲ್ಲ ನನ್ನ ಅಮ್ಮನ್ನ ಹೇಗೆ ಬಲ್ಲರು ಅಂತ ಅವನಿಗೆ ತಲೆ ಕೆಟ್ಟೋಗುತ್ತೆ. ಇಲ್ಲಿಂದ ಕಥೆ ಬೇರೆ ದಿಕ್ಕಿಗೆ ಹೊರಳುತ್ತೆ ಅನ್ನೋ ಸೂಚನೆ ಸಿಗುತ್ತೆ. ಹೌದು, ಅದೇ ಟರ್ನಿಂಗ್ ಪಾಯಿಂಟ್. ಯಾಕೆ ಅವರಿಗೆಲ್ಲ ಈಕೆ ಪರಿಚಿತಳು? ಏನು ಸಂಬಂಧ? ಅದೇ ಪ್ರಶ್ನೆ. ಆಗ ಅಲ್ಲಿದ್ದ ಒಬ್ಬ ಹಿರಿಯರು ಹೇಳ್ತಾರೆ, ಈ ಅಮ್ಮ 35 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ರು ಅಂತ. 35 ವರ್ಷಗಳ ಹಿಂದನ? ಹೌದು. ನಿಖಿಲ್ಗೆ ಇನ್ನೂ ಆಶ್ಚರ್ಯ. ಅವರು ಮುಂದುವರಿಸಿ ಹೇಳ್ತಾರೆ, ಒಂದು ಮಗುವನ್ನು ದತ್ತು ತಗೊಳ್ಳೋಕೆ ಬಂದಿದ್ರು ಅಂತ. ಏನು? ಆ ಕ್ಷಣ ನಿಖಿಲ್ಗೆ ಒಂದ್ ರೀತಿ ಭೂಮಿ ಬಾಯಿ ಬಿಟ್ಟ ಹಾಗೆ ಆಗುತ್ತೆ. ತಾನೇ ಆ ದತ್ತು ತಗೊಂಡ ಮಗು ಅಂತ ಅವನಿಗೆ ಗೊತ್ತಾಗುತ್ತೆ. ಅಯ್ಯಯ್ಯೋ. ಯಾರು ಪ್ರೀತಿ ಕೊಟ್ಟು ಜೀವನ ಕೊಟ್ಟು ಬೆಳೆಸಿದ್ಲೋ ಅದೇ ಅಮ್ಮನ್ನ ಅವಳೇ ನಂಬುದೇ ಇರೋ, ಇಷ್ಟಪಡದೇ ಇರೋ ಈ ಜಾಗಕ್ಕೆ ತಂದು ಬಿಡ್ತಾ ಇದೀನಲ್ಲ ಅಂತ ಅವನಿಗೆ ಅಪರಾಧಿ ಪ್ರಜ್ಞೆ ಕಾಡುತ್ತೆ. ಹೌದು, ಕಥೆಯಲ್ಲೇ ಹೇಳೋ ಹಾಗೆ ನಿಖಿಲ್ ಶೂನ್ಯದ ಕಡೆ ನೋಡ್ತಾ ಇದ್ದ. ಅವಳಿಂದ ಪಡೆದ ಪ್ರೀತಿಯನ್ನ ಮರೆತಿದ್ದನು. ಈಗ ಅವಳು ನಂಬದ ಜಾಗಕ್ಕೆ ಬಿಟ್ಟು ಹೋಗ್ತಾ ಇದ್ದನು. ಎಂಥ ವಿಪರ್ಯಾಸ ಅಲ್ವಾ? ಚಿಕ್ಕ ಸತ್ಯ. ಮತ್ತೆ ನಿಖಿಲ್ನ ಕಡೆಯಿಂದ ಒಂದು ರೀತಿ ಕೃತಜ್ಞತೆ, ಆಮೇಲೆ ಬರುವ ಪಶ್ಚಾತ್ತಾಪ ಎಲ್ಲವೂ ಸೇರ್ಕೊಳ್ಳುತ್ತೆ. ಆಗ ಶೀರ್ಷಿಕೆ ಮರೆಯಲಾದ ಬಾಂಧವ್ಯ ಪೂರ್ತಿ ಅರ್ಥ ಕೊಡುತ್ತೆ. ಹೌದು, ಅವನು ಬರೀ ಸಂಬಂಧವನ್ನ ಮರ್ತಿದ್ದಲ್ಲ, ತನ್ನ ಅಸ್ತಿತ್ವದ ಮೂಲವನ್ನೇ ಮರ್ತಿದ್ದ. ಈ ಕಥೆ ಕೇಳಿದ್ಮೇಲೆ ಆ ಮೊದಲು ಹೇಳಿದ್ವಲ್ಲ, ಮೇಕ್ ಇಟ್ ಸ್ಮಾಲ್ ಅಂತ ಟಿಪ್ಪಣಿ. ಬಹುಶಃ ನಿಖಿಲ್ ತನ್ನ ಜವಾಬ್ದಾರಿಯನ್ನ, ಅಮ್ಮನ ತ್ಯಾಗವನ್ನ ಚಿಕ್ಕದು ಮಾಡೋಕ್ ನೋಡಿದ್ನ, ಅಥವಾ ಬದುಕಿನ ಜಂಜಾಟದಲ್ಲಿ ಆ ದೊಡ್ಡ ಸತ್ಯಾನೇ ಚಿಕ್ಕದಾಗಿ ಕಾಣಿಸಿ ಮರ್ತ್ಬಿಟ್ಟಿದ್ನ. ಹಾಗೆ ಯೋಚಿಸಬಹುದು. ಅಥವಾ ಇನ್ನೊಂದು ರೀತಿ ನೋಡೋದಾದ್ರೆ, ಆ ಮೇಕ್ ಇಟ್ ಸ್ಮಾಲ್ ಅನ್ನೋದು ಜೀವನದ ಗೋಜಲುಗಳಲ್ಲಿರುವ ಸರಳ ಸತ್ಯವನ್ನು ನೋಡಿ ಅಂತ ಹೇಳೋ ತರನೂ ಇರಬಹುದು. ಓ ಹೌದಾ? ಹೇಗೆ? ಅಂದ್ರೆ ನೋಡಿ, ನಿಖಿಲ್ ಲೈಫ್ ಕಾಂಪ್ಲಿಕೇಟೆಡ್ ಆಗಿತ್ತು, ಆದ್ರೆ ಅಡಿಪಾಯ, ಆ ತಾಯಿಯ ಪ್ರೀತಿ ತ್ಯಾಗ, ಅದು ತುಂಬಾ ಸರಳ ಆದ್ರೆ ಪವರ್ಫುಲ್. ನಿಜ. ಅದನ್ನ ಅವನು ಚಿಕ್ಕದು ಮಾಡಿ ಮರೆತಿದ್ದ. ಈ ಕಥೆ ಆ ಸರಳ ಸತ್ಯದ ದೊಡ್ಡ ಮಹತ್ವವನ್ನ ತೋರಿಸುತ್ತೆ. ಹಾಗಾದ್ರೆ ಈ ಕಥೆಯ ಪಯಣ ಇದೆಯಲ್ಲ, ಮನೆಯೊಳಗಿನ ಸಣ್ಣ ಕಿರಿಕಿರಿಯಿಂದ ಶುರುವಾಗಿ ಇಂಥ ಒಂದು ಶಾಕಿಂಗ್ ಸತ್ಯ ಗೊತ್ತಾಗೋವರೆಗೂ ಇದು ಕೇವಲ ನಿಖಿಲ್ ಕಥೆಯಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ನಮಗೆಲ್ಲ ಒಂದು ಪ್ರಶ್ನೆ ಕೇಳೋ ತರ ಇದೆ. ನಾವು ನಮ್ಮ ನೆನಪುಗಳನ್ನ ಹೇಗ್ ನೋಡ್ಕೋತೀವಿ? ಯಾವ್ದನ್ನ ಉಳಿಸ್ಕೊಳ್ತೀವಿ, ಯಾವ್ದನ್ನ ಮರಿತೀವಿ? ಕೃತಜ್ಞತೆ ಅನ್ನೋದು ಬರೀ ಮಾತೇನಾ, ಅಥವಾ ಅದನ್ನ ನಿಜವಾಗ್ಲೂ ಅನುಭವಿಸ್ತೀವ? ಹೌದು. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸುತ್ತಮುತ್ತ ಹೇಳದೆ ಉಳಿದ ಕಥೆಗಳು, ಮರೆತು ಹೋದ ತ್ಯಾಗಗಳು ಎಷ್ಟಿರ್ಬೋದಲ್ವಾ? ನಿಜ. ದಿನನಿತ್ಯದ ಓಡಾಟದಲ್ಲಿ ನಮಗೆ ನಿಜವಾಗ್ಲೂ ಅರ್ಥ ಕೊಡುವ ಸಂಬಂಧಗಳನ್ನ, ನಮಗೋಸ್ಕರ ಮಾಡಿದ ತ್ಯಾಗಗಳನ್ನ ನಾವು ಎಷ್ಟು ಸುಲಭವಾಗಿ ಕಡೆಗಣಿಸ್ತೀವಿ ಅನ್ನೋದ್ರ ಬಗ್ಗೆ ಈ ಕಥೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಬಹುಶಃ ನಿಜವಾದ ಸಂಪರ್ಕ ಅಂದ್ರೆ ಅದನ್ನ ಸದಾ ನೆನಪಲ್ಲಿ ಇಟ್ಕೊಂಡು ಗೌರವಿಸುವುದೇ ಇರಬೇಕು.